शांत हो श्री गुरुदत्ता मम चित्ता शमवी आता. ತಾತ್ರೆ ಓಂ ನಮಃ ಶಿವಾಯ. ಶ್ರೀ ಸದಾನಂದಾಯ ನಮಃ. ನನ್ನ ಹೆಸರು ರಾಜಶೇಖರ್ ಸಂಗಪ್ಪ ಹೋಳಿಕಟ್ಟಿ, ಸಾಕಿನ ಕೊಡೇಕಲ್. ನಾವು ವೃತ್ತಿಯಿಂದ ಶಿಕ್ಷಕರಾಗಿದ್ದು, ನಮ್ಮ ಮನೆಯವರು ಕೂಡ ಶಿಕ್ಷಕರಾಗಿದ್ದು, ನಾವು ಮೊನ್ನೆ ಮಾರ್ಚ್ 31ಕ್ಕೆ ನಿವೃತ್ತಿ ಹೊಂದಿದ್ದೀವಿ. ನಮಗೆ ಒಂದು ಬಾಬಾ ಅವರ ಪವಾಡ ಆಯಿತು. ಏನಾಯ್ತಪ್ಪ ಅಂತಂದ್ರೆ, ನಾವು ಅವ್ರ ಪರಿಚಯ ಹೆಂಗಾಯಿತು ಅಂದ್ರೆ, ಮೊದಲು ನಾವು ಯೂಟ್ಯೂಬ್ನಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನೋಡಿದೆವು, ವೀಕ್ಷಣೆ ಮಾಡಿದೆವು. ತೆಲಿಗೆ ಆಶ್ರಮದ ಬಗ್ಗೆ ಕೇಳಿದೆವು. ಕೆಲವೊಂದು ಬೆಂಗಳೂರಿನಿಂದ ಬರ್ತಕ್ಕಂಥ ಪ್ರಸಾರ ಅವನ್ನೂ ಕೇಳಿದೆವು. ಕೇಳಿಂದ ನಮಗೆ ಮನಸ್ಸಿನ ಮೇಲೆ ಪರಿಣಾಮ ಆಗಿ ಒಂದು ಸ್ವಲ್ಪ ಅವ್ರ ಕಡೆ ನಮ್ಮದು ನಿಗಾ ವಹಿಸ್ಕೊಂಡು ಅವ್ರ ಬಗ್ಗೆ ಧ್ಯಾನವನ್ನು, ಅವರ ಮಹಾಮಂತ್ರವನ್ನು ಪಠನೆ ಮಾಡುತ್ತಾ ಇದ್ದೆವು. ಒಂದು ಸ್ವಲ್ಪ ನಮಗೆ ಕಾಲಿಗೆ ಪ್ರಚಾರ ಆಯಿತು. ಆಗೇನಪ್ಪ ಅಂತಂದ್ರೆ, ನಮಗೆ ಮಠ ಎಲ್ಲೆಲ್ಲಿ ಅದಾವ ಅನ್ನೋದು ನಮ್ಗೆ ಗುರ್ತಿದ್ದಿದ್ದಿಲ್ಲ. ಹೀಗಾಗಿ ಆ ತೆಲುಗಿ ಆಶ್ರಮದ ಕೆಲವೊಂದು ಮಾಹಿತಿಗಳು ಬಂದಾಗ, ಅದರಲ್ಲಿ ಹಿಂಗೆ ವಿಜಯಪುರದಲ್ಲಿ ಒಂದು ಆಶ್ರಮ ಇದೆ ಬಾಬಾ ಅವ್ರದ್ದು, ಉಪ್ಲಿ ಬುರ್ಜ್ ಅಂತಲ್ಲಿ ಅಂತ ನಮಗೆ ಗುರ್ತಾಯಿತು. ಆಗ ನಾವು ದವಾಖಾನೆಗೆ ಹೋದೆವು ಮೊದಲು. ಯಾಕೆ ರಾತ್ರಿ ಹೊತ್ತು ಹೋಗಿ ಅಲ್ಲಿ ಅಡ್ಮಿಟ್ ಆದೆವು. 4 ದಿನ 8 ದಿನ ಇದ್ದೆವು. ಅವಾಗ ಆಪ್ರೇಷನ್ ಮಾಡ್ಲಿಕ್ಕೆ ಬರಲ್ರಿ ಬಾವದ ಕಾಲಿಗೆ, ಅದಕ್ಕೆ ಇದು ಬಾವು ಇಳ್ಯಾನ ಬರಬೇಕು ರೀ ಅಂದರು. ನಾನು ಮತ್ತೆ ಡಿಸ್ಚಾರ್ಜ್ ಆಗೋಕ್ಕಿಂತ ಮೊದಲು ನಾವು ಬಾಬಾವರ ಒಂದು ಆ ಮಂತ್ರವನ್ನು ಸದಾ ಪಠನೆ ಮಾಡ್ತಿದ್ದೆವು. ಯಾರೂ ಇರಲಿಲ್ಲಪ್ಪ ನಮ್ಮ ಸಮೀಪದಲ್ಲಿ ಅಂದಾಗ ಹೊತ್ತು ಹೋಗ್ಬೇಕಂಥೇಳಿ ಬಾಬಾವ್ರ ನೆನೆಸ್ಕೊತಾ ಇರ್ತಿದ್ದೆ. ಆ ಸಮಯದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಇದು ಬಾವು ಇಳಿಬೇಕಾದ್ರೆ, ಬಾವು ಇಳಿದಿಂದನೇ ಆಪ್ರೇಷನ್ ಮಾಡಬೇಕು, ಬಾವು ಇಳಿಬೇಕಾದ್ರೆ ಒಂದು ಆಪ್ರೇಷನ್ ಮಾಡ್ಬೇಕ್ರಿ ಸಣ್ಣದು ಅಂತಂದರು. ಯಾಕಲ್ಲಿ ಮಾಡಿರಿ ಅಂತ ಹೇಳಿದೆವು. ಆಗ ಏನಪ್ಪ ಅಂತಂದ್ರೆ, ನಮಗೆ ಆಪ್ರೇಷನ್ ಥಿಯೇಟ್ರ್ ತನಕ ಕರ್ಕೊಂಡು ಹೋಯ್ದರು. ಅದಕ್ಕೆ ಬೇಕಾಗ್ತಕ್ಕಂಥ ಮೆಟೀರಿಯಲ್ಸು, ಅಲ್ಲಿ ಏನು ತುಂಬಬೇಕಾದ ಹಣ ಎಲ್ಲನೂ ತುಂಬಿದೆವು, ಮೆಟೀರಿಯಲ್ಸ್ ತಂದು ಕೊಟ್ಟೆವು. ಕೊಡೋನೇ ಆವಾಗ ಡಾಕ್ಟ್ರ್ ಬಂದು ನೋಡಿದ್ರು. ಇಲ್ಲ, ನಿಮ್ಗೆ ಆಪ್ರೇಷನ್ ಅವಶ್ಯಕತೆ ಇಲ್ಲ, ನೀವು ಹಾಗೇ ಏನದ ಬಾವು ಕಡಿಮೆ ಮಾಡ್ತೇವೆ, ಈ ರೀತಿ ವಿಶ್ರಾಂತಿ ಮಾಡಿರಿ, ತಾನೇ ಕಡಿಮೆ ಆಗ್ತದೆ, ಆವಾಗ ಆಪ್ರೇಷನ್ ಮಾಡೋಣ ಅಂತಂದರು. ಆಗ ಮರಳಿ ಬರುವಾಗ, ಡಿಸ್ಚಾರ್ಜ್ ಆಗಿ ಬರುವಾಗ ವಿಜಯಪುರದಲ್ಲಿ ಏನಪ್ಪ ಅಂತಂದ್ರೆ, ಇವತ್ತು ಮಠಕ್ಕೆ ಹೋಗಿ ದರ್ಶನ ತೊಗೊಂಡೇ ಹೋಗ್ಬೇಕನ್ನಂಥದ್ದು ಒಂದು ಮನಸ್ಸಿನಲ್ಲಿ ಬಂದುಬಿಡ್ತು ನಮಗೆ. ನಾವು 3 ಇದ್ದೆವು, ನಮ್ಮ ಮಗ, ನಮ್ಮ ಮಿಸ್ಸಸ್, ನಾವು 3 ಕೂಡಿ ಆ ಬಾಬಾವ್ರ ಆಶ್ರಮಕ್ಕೆ ಹೋಗಿ ಯಾಕಂದ್ರೆ ನನಗಂತೂ ಕಾಲು ಫ್ರ್ಯಾಕ್ಚರ್ ಆಯಿತು, ಅಲ್ಲಿ ಹೋಗೋದು ಆಗಲಿಲ್ಲ. ಅವರಿಬ್ಬರು ಹೋಗಿ ನೀವು ದರ್ಶನ ತೊಗೊಂಬರ್ರಿ ಅಂತ ಹೇಳಿದೆ. ಅವ್ರು ತಂದು ಆಧಾರ ಹಚ್ಚಿದ್ರು ನನಗೆ. ತದನಂತರ ಏನಪ್ಪ ಅಂತಂದ್ರೆ ಬಂದೆವು. ಬರೋನೇ ಮುಂದೆ ಒಂದು 8 ದಿವಸದಾಗ ಅದು ಬಾವು ಇಳೀತು. ಆ ಬಾವು ಇಳಿದಾಗ ಅದು ಕಾಲ ನನಗೆ ಹಗರು ಅನ್ನಿಸ್ಬಿಡ್ತು. ಯಾಕಂದ್ರೆ ಕೆಲವೊಂದು ಅದರಲ್ಲಿ ಕೇಳಿದ್ದೆ ಯೂಟ್ಯೂಬ್ನಲ್ಲಿ, ಕೆಲವೊಬ್ಬರಿಗೆ ಹಿಂಗೆ ಆರಾಮಾಗ್ಯದ, ಕೆಲವೊಂದು ಘಟನೆಗಳು ಆದಾಗ ಅವ್ರಿಗೆ ಆರಾಮಾಗ್ಯದ ಅನ್ನೋದು ಕೇಳಿದ್ದೆ. ಅದ್ರ ಪ್ರಕಾರ ನನಗೂ ಹಂಗೆ ಆಯ್ತೇನೋ ಅನ್ನತಕ್ಕಂಥ ಒಂದು ಭಾಸನೂ ಆಗಿಬಿಡ್ತು ನನಗೆ. ಮತ್ತೇನಪ್ಪ ಅಂತಂದ್ರೆ, ಏನು ಆಪ್ರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ನಂಗೆ ನನ್ನ ಮನಸ್ಸಿಗೆ ಖಾತ್ರಿನೇ ಆಗಿಬಿಡ್ತು. ಅಂದಾಗ ಇನ್ನೇನು ಆಪ್ರೇಷನ್ಗೆ ಹೋಗೋಣ, ಬೇಡ ಬಿಡೋಣ ಅಂತ. ನನ್ನ ಜನ ಏನಂದರು, ಇಲ್ಲರಿ ಸರ, ಕಾಲು ಆಪ್ರೇಷನ್ ಅದು ಮೇನ್ ಅದ, ಆಪ್ರೇಷನ್ ಆಗಲೇಬೇಕು, ಮುಂದೆ ವಯಸ್ಸು ಆಗೋಣ ತೊಂದರೆ ಆಗ್ತದೆ ನಾನೇ ಮಂದಿ ಜನರ ಮಾತು ಕೇಳಿ. ಯಾಕಂದ್ರೆ ನಾ ಕಾಲು ಊರಿ, ಇವ್ರು ಯಾರೂ ಇರಲಾರ್ದಾಗ ಕಾಲು ಊರ್ತಿದ್ದೆ, ಇವ್ರ ಮುಂದೆ ಏನದ ಕಾಲು ಊರ್ತಿದ್ದಿಲ್ಲ. ಯಾಕಂದ್ರೆ ನಮ್ಗೆ ಡಾಕ್ಟ್ರ್ ಏನದ ಕಾಲು ಊರಬೇಡ್ರಿ ಅಂತ ಹೇಳಿದ್ರು. ನಾ ಸ್ವಲ್ಪ ಭಾರ ಹಾಕ್ಕೊಂಡು ತಿರ್ಗಾಡ್ಲಿಗತ್ತೆ. ಇದು ಒಂದು ನನಗೆ ಮನಸ್ಸಿಗೆ ಇದು ಮುತ್ಯನ ಒಂದು ಪವಾಡ ಅಂತ ತಿಳ್ಕೊಂಡು ಬಾಬಾವ್ರಿಗೆ ನೆನೆಸಿದ್ದು, ಬಾಬಾವರು ನಮಗೆ ದರ್ಶನ ಕೊಟ್ಟಿದ್ದಕ್ಕೆ ಇದೊಂದು ಪವಾಡ ಆಗ್ಯದಪ್ಪ ಅಂತ ನನಗೆ ಮನಸ್ಸಿಗೆ ಖಾತ್ರಿ ಆಯಿತು. ಇದರಿಂದ ಏನದ ಮುಂದೆ ಏನಪ್ಪ ಅಂದ್ರೆ, ನಾವು ಮತ್ತು ಆಪ್ರೇಷನ್ಗೆ ಹೋದೆವು. ಆಪ್ರೇಷನ್ನು ಅಗದಿ ಸಕ್ಸಸ್ ಆಗ್ಯದ್ರಿ. ಅಗದಿ 1 ತಾಸು 1.5 ತಾಸ್ನಾಗ ಅಗದಿ ಕ್ಲಿಯರ್ ಆಯಿತು. ಮುಂದೆ 2 ತಿಂಗಳು ಕಾಲು ಊರಬೇಡ್ರಿ, ಮುಂದೆ ಆರಾಮ ಬೇಕಾದಂಗೆ ನಡೀರಿ ಅಂತಂದರು. ಇವತ್ತಿನ ದಿವಸ ಏನದು, ನಾನು ಬೇಕಾದಂಗೆ ತಿರುಗಾಡ್ತೀನಿ, ಮಾಡ್ತೀನಿ, ಯಾವುದೇ ಒಂದು ತೊಂದರೆ ನನಗೆ ಇಲ್ಲ. ನಾವು ಈ ರೀತಿ ನಮ್ಗೆ ಮನಸ್ಸಿಗೆ, ನಮ್ಮ ಮನೆಯಲ್ಲಿ ಕೆಲವೊಂದು 2-3 ಘಟನೆಗಳು ಅಂದ್ರೆ ಪವಾಡಗಳು ಆಗ್ಯಾವ. ಅದು ನಮ್ಗೆ ಈ ಶ್ರದ್ಧೆ ಭಕ್ತಿ ಬಾಬಾ ಅವರ
ಒಂದು ನಂಬಿಕೆ ಉಳಿಸ್ಕೊಂಡು ಹೋಗಬೇಕು. ಬಾಬಾವ್ರು ನೆನೆಸ್ಕೊಂಡ್ರೆ ನಮ್ಗೆ ಯಾವುದು ತೊಂದರೆಗಳು ಬರೋದಿಲ್ಲ ಅಂತಕ್ಕಂಥದ್ದು ಮನಸ್ಸಿಗೆ ನಮ್ಗೆ ಆಗಿಬಿಟ್ಟದೆ, ಮನದಟ್ಟಾಗ್ಯದ. ಜೈ ಸದಾನಂದ ಬಾಬಾ. Jai Sadananda. If you have not yet subscribed to our YouTube channel, kindly do it at the earliest. ಎಲ್ಲರಿಗೂ ಜೈ ಸದಾನಂದ. ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು.